ಗೈಸ್, ಇವತ್ತು ನಂದು ಡ್ರೀಮು ಕಂಪ್ಲೀಟ್ ಆಗ್ತಾ ಇದೆ. ಸೊ ಮ್ಯಾಕ್ಬುಕ್ ಪ್ರೋ ಆರ್ಡರ್ ಮಾಡಿದ್ದೆ. ಸೊ ಮ್ಯಾಕ್ಬುಕ್ ಪ್ರೋ M4 Pro ಇವತ್ತು ಆಪಲ್ ಸ್ಟೋರ್ ಹೆಬ್ಬಾಳಿಗೆ ಬಂದಿದ್ದೀನಿ. ಇವತ್ತು ತಗೊಳ್ಳೋಣ ಅಂತ ಬನ್ನಿ. ಯಾವ ಥರ ಇರುತ್ತೆ ಅಂತಂದರೆ QR ಕೋಡ್ ಬಂದಿರುತ್ತೆ ನಮಗೆ ಮೇಲಲ್ಲಿ. ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಸೊ QR ಕೋಡ್ನ ನಾವು ಆನ್ಲೈನಲ್ಲಿ ನಾವು ತೋರಿಸಿದ್ಮೇಲೆ ಸೊ ಅವ್ರು ನಮಗೆ ಕನ್ಫರ್ಮೇಷನ್ನ ಈಗ ಮಾಡ್ತಾರೆ. ನಾವು ಇದ್ರ ಜೊತೆಗೆ ನಾವು ಒಂದು ID ಕಾರ್ಡ್ ಕೂಡ ತರಬೇಕಾಗಿರುತ್ತೆ. ಇಟ್ಸ್ ಓವರ್ ಆಲ್ ಕಾಸ್ಟ್ ಬಂದ್ಬಿಟ್ಟು ನಿಯರ್ಲಿ 3 lakh ಇದೆ. ಗೈಸ್, ಇವತ್ತು ನಂದು ಡ್ರೀಮ್ ಫುಲ್ಫಿಲ್ ಆಗಿದೆ. ಏನಪ್ಪ ಅಂತಂದರೆ ಆ್ಯಪಲ್ ಮ್ಯಾಕ್ಬುಕ್ ಪ್ರೋ ಸೊ M4 Pro ವೇರಿಯಂಟು. ಸೊ ಇವನ್ನೇ ನೋಡೋಣ, ಅನ್ಬಾಕ್ಸ್ ಮಾಡೋಣ ಏನೆಲ್ಲ ಇದೆ ಅಂತ. ಮತ್ತು ಅದ್ರ ಜೊತೆಗೆ ಒಂದು ಮ್ಯಾಜಿಕ್ ಮೌಸ್ ಕೂಡ. ಸೊ ಸೊ ಗೈಸ್, ನಮಗೆ ಓಪನ್ ಮಾಡಿದ ತಕ್ಷಣ ನಮಗೆ ಮ್ಯಾಕ್ಬುಕ್ ಪ್ರೋ ಸೊ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಲಿಫ್ಟ್ ಮಾಡೋಕ್ಕೆ ನೋಡಿದ್ರೆ ಅನ್ನೋದು ಇದನ್ನು ಮ್ಯಾಕ್ಬುಕ್ನ ಸೈಡ್ ಇಡೋಣ. ನೆಕ್ಸ್ಟು ಆಕ್ಸೆಸರೀಸಲ್ಲಿ ಮತ್ತಿದ್ರೆಲ್ಲ ಏನೈತೆ ಅಂತ ನೋಡೋಣ. ಸೊ ಮ್ಯಾಕ್ಸೇಫ್ ಕೇಬಲ್ಲು, ಚಾರ್ಜಿಂಗ್ ಕೇಬಲ್ಲು ಚೆನ್ನಾಗಿದೆ. ಮತ್ತು ಇದು ಗೈಡೇನೋ. ಚಾರ್ಜರು ಹೆವಿ, ಸ್ವಲ್ಪ ಜಾಸ್ತಿ ವೆಯ್ಟ್ ಆಗಿದೆ ಗೈಸ್. ಸೊ ನಾವು ಇದನ್ನು ತೆಗೆದು ಮತ್ತೆ ಇದು ಮಾಡ್ಕೋಬೋದು ಅನಿಸುತ್ತೆ. ಸೊ ನಾವೀಗೆಲ್ಲರೂ ಟ್ರಾವೆಲ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ. ಈಗ ಬೇರೆ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಸೊ ನಾವು ಈ ಚಾರ್ಜರ್ ಮೇಲೆ ಪಿನ್ ಇರುತ್ತಲ್ಲ, ಇದನ್ನು ತೆಗೆದುಬಿಟ್ಟು ನಾವು ಮತ್ತೆ ಸಪ್ರೇಟಾಗಿ ಈಗ ಯಾಕೆ ಲೈಕ್ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಈ ಥರ ಚಾರ್ಜರ್ ಸಪೋರ್ಟ್ ಆಗಲ್ಲ. ಅಲ್ಲಿ ಬೇರೆ ಥರ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡೆಡ್ ಚಾರ್ಜರ್ ಇರುತ್ತೆ. ಸೊ ಅಡಾಪ್ಟ್ರು ಅದನ್ನು ನಾವು ಫಿಕ್ಸ್ ಮಾಡ್ಕೋಬೋದು ಇದರಲ್ಲಿ. ಇಷ್ಟು ಬಿಟ್ಟರೆ ಇನ್ನೇನು ಸಿಗಲ್ಲ ಗೈಸ್ ನೋಡೋಕ್ಕೆ. ಸೊ ಇದನ್ನು ಸೈಡ್ಗೆ ಇಟ್ಟರೆ ತಗೊಳ್ಳೋಣ ನಮ್ಮದು ಮ್ಯಾಕ್ಬುಕ್ನ. ಜಸ್ಟ್ ಅನ್ರಾಪ್. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ. ಲೋಗೋ ಆಗಿರ್ಬೋದು, ಸೊ ಮತ್ತಿದ್ರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಾವು ಜಸ್ಟ್ ಸೊ ಓಪನ್ ಮಾಡಿದ ತಕ್ಷಣ ಏನು ಬಟನ್ ಪ್ರೆಸ್ ಮಾಡೋಂಗೆ ಇರಲ್ಲ, ಆಟೋಮೆಟಿಕ್ ಅದು ಓಪನ್ ಆಯಿತು. ಸೊ ಆನ್ ಆಯಿತು. ಸೊ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಬರ್ತಾ ಇದೆ. ಲಾಸ್ಟ್ ಗೇಟ್ಸ್ ಅಂತಂದರೆ ಜರ್ಮನ್ನಲ್ಲಿ. ಇಂಗ್ಲೀಷಲ್ಲಿ ನಾವು ಹೆಲೋ ಅಂತೀವಿ, HELLO. ಅದೇ ನಾವು ಜರ್ಮನಲ್ಲಿ HALLO, ಹಲೋ ಅಂತ ಹೇಳ್ತೀವಿ. ಸೊ ಎಷ್ಟು ಲ್ಯಾಂಗ್ವೇಜ್ಗಳನ್ನ ಇನ್ಕ್ಲೂಡ್ ಆಗುತ್ತೆ ಇದು. ಸೊ ಗೈಸ್, ಮ್ಯಾಕ್ಬುಕ್ ಜೊತೆಗೆ ಮ್ಯಾಜಿಕ್ ಮೌಸ್ ಕೂಡ ತೊಗೊಂಡಿದ್ದೀನಿ. ಬನ್ನಿ ಇದರಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಓಪನ್ ಮಾಡ್ತಾ ಎಂತನೂ ಇಲ್ಲ, ಒಂದು ಸಣ್ಣ ಒಂದು ಕಲ್ಲು ಸಿಕ್ತಂಗಾಗಿದೆ. ಬಟ್ ಆ್ಯಕ್ಚುಲಿ ಇದರಲ್ಲಿ ಏನಂತ ಅಂದರೆ ಗೈಸ್, ನಾವು ಚಾರ್ಜ್ ಮಾಡಬೇಕಾದ್ರೆ ಡೌನಲ್ಲಿ ಇಡಬೇಕಾಗಿರುತ್ತೆ. ಅದೊಂದು ಇದಾಗಿಬಿಟ್ರೆ ಇನ್ನು ಮೇಲೆ ಔಟರ್ ಫೀಲಿಂಗ್ಸ್ ಎಲ್ಲ ಸೂಪರ್ ಆಗಿದೆ. ಪ್ರೆಸ್ಸಿಂಗ್ ಆಗಿರ್ಬೋದು, ನೋಡ್ತಾ ಇರ್ಬೋದು. ಆಮೇಲೆ ನಾವು ಸ್ಕ್ರೋಲಿಂಗ್ ಇದು ಮಾಡಿ ಇಲ್ಲೇ ಮೇಲೆ ಇದು ಮಾಡಿದ್ರೆ ಆಟೋಮೆಟಿಕಲ್ ಆಗುತ್ತೆ. ಅದು ಬಿಟ್ಟರೆ ಇದರಲ್ಲಿ ಮತ್ತೆ ಇನ್ನೇನು ಸಿಗಲ್ಲ ಅನಿಸುತ್ತೆ. ಸೊ ಇದರಲ್ಲಿ ಮತ್ತೆ ಇನ್ನೊಂದು ಚಾರ್ಜಿಂಗ್ ಕೇಬಲ್ಲು ಕೊಟ್ಟಿದ್ದಾನೆ.